ನೋಡಿ, ಹಳೆ ಸೋಲಾರ್ನ ತೆಗೆದು ನಾವು ಹೊಸ ಸೋಲಾರ್ನ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ. ಆ ಪೂರ್ತಿ ವಿಡಿಯೋ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಯಾಕಂದರೆ ನೋಡಿ, ಕೆಲವೊಂದು ಸೋಲಾರ್ಗಳು ರಿಪೇರಬಲ್ ಆಗಲ್ಲ. ನಾವು ಕಸ್ಟಮರ್ಗೆ ಬಿಡಿಸಿ ಹೇಳ್ತೀವಿ. ನೋಡಿ, ಇಲ್ಲಿ ಈ ಥರ ಡ್ಯಾಮೇಜ್ ಆಗಿದೆ, ಅದೇ ರೀತಿ ಇಲ್ಲೂ ಕೂಡ ಡ್ಯಾಮೇಜ್ ಆಗಿದೆ. ಇದು ನಾನ್ ರಿಪೇರಬಲ್. ರೀಸನ್ ಯಾಕೆಂದರೆ ಫುಲ್ ಎಂಟೈರ್ ಪ್ಯಾನೆಲ್ ಕೂಡ ಡ್ಯಾಮೇಜ್ ಆಗಿ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ನಾನ್ ರಿಪೇರಬಲ್. ನೋಡಿ, ನೆಕ್ಸ್ಟ್ ಇದರಲ್ಲೇ ಹಾಗೆ ವಿಡಿಯೋದಲ್ಲಿ ಬರುತ್ತೆ. ಪ್ಯಾನೆಲ್ ಸಿಸ್ಟಮ್ ಕೂಡ ಹಾಕ್ತೀವಿ. ಪ್ಯಾನೆಲ್ ಸಿಸ್ಟಮ್ ತೆಗೆದು ಟ್ಯೂಬ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ತೀವಿ. ನೋಡಿ, ಥ್ಯಾಂಕ್ ಯು. ನೋಡಿ, ಹಳೆ ಸೋಲಾರ್ನ ತೆಗೆದು ನಾವಿವಾಗ ಹೊಸ ಸೋಲಾರ್ನ ಇನ್ಸ್ಟಾಲ್ ಮಾಡಿದ್ದೀವಿ. ರೀಸನ್ ಯಾಕಂದರೆ ಅದು ಪ್ಯಾನೆಲ್ ಟೈಪ್ದು ಗಾಳಿ ಬಂದು ಆ್ಯಕ್ಚುಲಾಗಿ ಪ್ಯಾನೆಲ್ ಬಿದ್ದೋಗಿತ್ತು, ಮತ್ತು ಗ್ಲಾಸ್ ಎಲ್ಲ ಒಡೆದೋಗಿತ್ತು. ನೋಡಿ, ಗ್ಲಾಸ್ ಹೊಡೆದೋಗಿರೋಂಥ